ಯಾವುದೋ ದ್ವೇಷಕ್ಕೆ ಒಬ್ಬರನ್ನ ಮೋಸ ಮಾಡಿದ್ರೆ ಆ ಪಾಪದ ಗಂಟು ನಮ್ಮ ಹೆಗಲೇರ್ಕೊಂಡು ಜನ್ಮ ಜನ್ಮಾಂತರಕ್ಕೂ ಕಾಡುತ್ತೆ. ಈ ಸಾಲ ತೀರಿಸಬಹುದು, ಆದ್ರೆ ಆ ಸಾಲ ತೀರ್ಸೋದಕ್ಕಾಗೋದಿಲ್ಲ ತಾತ. ಅದೇ ನಾವು ಮಾಡಿದ ತಪ್ಪು ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಟ್ರೆ ಮಾಡಿದ ಪಾಪಗಳಿಗೆಲ್ಲ ಪರಿಹಾರ ಸಿಗುತ್ತೆ. ಪಶ್ಚಾತ್ತಾಪ ಪಡೋ ಪಾಪಿಷ್ಠನಿಗೂ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಮಹಾತ್ಮರು ಹೇಳಿದ್ದಾರೆ ತಾತ. ಪಾಪ ಪುಣ್ಯಗಳನ್ನು ಹೊರತು ನಾವು ಸಂಪಾದಿಸಿರೋ ಹಣ, ಸಂಪತ್ತು, ಸಂಬಂಧಗಳು ಇದ್ಯಾವುದೂ ನಮ್ಮ ಜೊತೆ ಸತ್ತಾಗ ಬರೋದಿಲ್ಲ ತಾತ. ಈಗ್ಲಾದ್ರೂ ಆ ಶ್ರೀಹರಿ ಪಾದಗಳಿಗೆ ಶರಣಾಗಿ ಸತ್ಯ ಹೇಳಿಬಿಡಿ ತಾತ. ವೆಂಕಟನಾಥ, ನಾನು ನಿನ್ನ ತಂದೆಗೆ, ನಿಮ್ಮ ಕುಟುಂಬಕ್ಕೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆ. ಆದ್ರೆ ನೀನು ಬಂದು ತಿಳ್ಕೊಂಡಿದ್ದೆ ಅಷ್ಟೇ. ಆ ಸುಬ್ರಾಯಪ್ಪನ ಸಾಲ ಸಂದಾಯ ಆಗಿರೋದು ನಿಜ. ನಿಮಗೆ ತೊಂದರೆ ಕೊಡಬೇಕು ಅಂತ ನನ್ನ ಮಗ ಸುಳ್ಳು ಕತೆ ಕಟ್ಟಿದ್ದಾನೆ. ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಅತ್ರ ಪತ್ರ ಇಲ್ಲೇ ಇದೆ, ತರ್ತಿಂತಾನೆ. ನೋಡಪ್ಪ, ಇದಾ ತಾತ? ಬೇಪ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ತಾತ. ನನ್ನಿಂದ ಎಂತ ಉಪಕಾರನಪ್ಪ? ನನ್ನ ಕಣ್ಣು ತೇರಿಸಿದ್ದು ನೀನು. ಆಹಾ, ನಿನ್ನಂತ ಮಗನ ಪಡೆದ ತಿಮ್ಮಣ್ಣ ನಿಜವಾಗ್ಲೂ ಧನ್ಯ. ನಿಮಗೆ ಅಪಕಾರ ಮಾಡಿದ್ರು ನೀನು ನನಗೆ ಉಪಕಾರ ಮಾಡಿದೀಯ. ಇನ್ನು ನಾನು ಪರಿಧ್ಯಾನ ಬಿಟ್ಟು ಬೇರೆ ಯೋಚನೆ ಮಾಡಲ್ಲಪ್ಪ. ಲೋಹಿತಾ, ಲೋಹಿತಾ, ಶ್ರೀಹರಿ, ಲೋಹಿತಾ. ಶ್ರೀಹರಿ, ನೋಡಮ್ಮ, ಆತ್ಮಹತ್ಯೆ ಮಹಾಪಾಪ. ಬುದ್ಧಿ ಇದೆಯಾ ನಿನ್ಗೆ? ನೀನ್ ಸತ್ತೋದ್ರೆ ನಾನ್ ಬದುಕಿರ್ತೀನಿ ಅನ್ಕೊಂಡ್ಯಾ? ಎಷ್ಟು ದಿನ ನಿನ್ಗೊಂದು ಜೀವನ ಕೊಡ್ಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ. ಆದ್ರೆ ನೀನು ಛೀ, ಸಾಕಮ್ಮ, ಸಾಕು. ಇನ್ನು ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ಏನಾದ್ರೂ ಮಾಡ್ಕ ಹಾಳಾಗೋಗು. ಲೋಹಿತಾ, ಇನ್ನೇನ್ ಮಾಡ್ಲಿ ಅಣ್ಣ? ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನೋಡಿ, ನಿಮ್ಮಿಬ್ಬರಿಗೂ ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಜೊತೆ ಬನ್ನಿ. ಪ್ರಾಮಾಣಿಕತೆ ಇದ್ರೆ ಸಮಸ್ಯೆ ತಾನಾಗೆ ಬಗೆಹರಿಯುತ್ತೆ. ನಾನು ಶಾಸ್ತ್ರ ಸಂಪ್ರದಾಯನ ಮೀರೋದಕ್ಕೆ ಸಿದ್ಧನಿಲ್ಲ. ನನಗೆ ಧರ್ಮಶಾಸ್ತ್ರನೇ ಮುಖ್ಯ. ನನಗೂ ಧರ್ಮನೇ ಮುಖ್ಯ. ನನ್ನಿಂದ ಯಾವುದೇ ಕಾರಣಕ್ಕೂ ಧರ್ಮ, ಶಾಸ್ತ್ರ, ಸಂಪ್ರದಾಯಗಳಿಗೆ ಚ್ಯುತಿ ಬರಬಾರ್ದು.
ನಾನು ವಿಧವೆಯಾಗೇ ಇರ್ತೀನಿ. ನನಗೆ ನನ್ನ ಗಂಡನ ಜೊತೆ ಯಾವುದೇ ಮಾನಸಿಕ ದೈಹಿಕ ಸಂಬಂಧ ಇಲ್ಲದೆ ಇರ್ಬೋದು, ಆದರೆ ಧಾರ್ಮಿಕ ಸಂಬಂಧ ಇದೆ. ನಾನು ಅದನ್ನು ಗೌರವಿಸ್ತೀನಿ. ಅವ್ರು ನನ್ನ ಕೈ ಹಿಡಿದು ಅಗ್ನಿಸಾಕ್ಷಿಯಾಗಿ 7 ಹೆಜ್ಜೆ ಹಾಕಿದ್ದಾರೆ. ಆ ನೆನಪೇ ನನಗೆ 7 ಜನ್ಮಕ್ಕೂ ಸಾಕು. ನಾನು ಹಿಂದೇನೂ ಯಾವ ತಪ್ಪು ಮಾಡಿಲ್ಲ, ಮುಂದೇನೂ ಮಾಡೋಲ್ಲ. ವೆಂಕಟನಾಥಣ್ಣ, ನೀವು ನನಗೆ ಪುನರ್ಜನ್ಮ ಕೊಟ್ಟಿದ್ದೀರಿ. ನನ್ನಿಂದ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆತ್ಮಹತ್ಯೆ ಮಹಾಪಾಪ. ಅದರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ತಾಯಿ. ಬದಲಾಗಿ ಪಾಪದ ಗಂಟು ಬೆಂಬಿಡದ ಭೂತವಾಗಿ ಬೆನ್ನಿಗೆ ಬೀಳುತ್ತೆ. ಆ ಪಾಪದಿಂದ ನನ್ನ ಪಾರು ಮಾಡಿದ್ದೀರಿ. ಈಗ 4 ಜನರ ಮುಂದೆ ನನ್ನ ಸಮಸ್ಯೆ ಬಗೆಹರಿಸಿ ಈತನಿಂದನೂ ನನ್ನನ್ನು ಕಾಪಾಡಿದ್ದೀರಿ. ಕ್ಷಮಿಸಿ ರಾಜಮ್ಮ, ನಾನು ಇನ್ಮೇಲೆ ನಿಮ್ಗೆ ಯಾವತ್ತೂ ತೊಂದರೆ ಕೊಡಲ್ಲ. ಆದರೆ ನಾನು ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀನಿ. ನನ್ನ ನಿರ್ಧಾರಕ್ಕೆ ನಾನೇ ಹೊಣೆ, ನಿನ್ನ ನಿರ್ಧಾರಕ್ಕೆ ನೀನೇ ಹೊಣೆ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ವೆಂಕಟನಾಥಣ್ಣ, ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ನಿಮ್ಗೆಲ್ಲರಿಗೂ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ.